ಹೆಸರು ವಿನಾಯಕ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ನಾವು ಇವತ್ತು ಕಾಂತತ್ವ, ಈ ಕಾಂತತ್ವದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಯೋಣ. ಮೊದಲನೇದಾಗಿ ಕಾಂತ ಎಂದರೇನು? ಕಾಂತ ಎಂದರೆ ಕಬ್ಬಿಣದ ವಸ್ತುಗಳನ್ನು ಆಕರ್ಷಣೆ ಮಾಡುವಂತಹ ವಸ್ತುವನ್ನು ನಾವು ಕಾಂತ ಅಂತ ಕರೆಯುತ್ತೇವೆ. ಅದೇ ರೀತಿ ಕಾಂತದ ವಿಧಗಳನ್ನ ನೋಡೋದಾದರೆ ಇಲ್ಲಿರ್ತಕ್ಕಂಥದ್ದು ಕಾಂತದ ವಿಧಗಳು. ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದರೆ ಕುದುರೆ ಲಾಳಾಕಾರದ ಕಾಂತ, ಸಿಲಿಂಡರ್, ಇದನ್ನ ನಾವು ಕುದುರೆ ಲಾಳಾಕಾರದ ಕಾಂತ ಅಂತ ಕರೆಯುತ್ತೇವೆ. ಈ ರೀತಿ ಇದೆ. ಇಲ್ಲಿ ನಾರ್ತ್ ಮತ್ತು ಸೌತ್ ಅಂತ ಇಲ್ಲಿ ಎನ್ ಮತ್ತು ಎಸ್ ಅನ್ನು ಬರೆದಿದ್ದೇವೆ. ಅದೇ ರೀತಿ ಈಗ ಸಿಲಿಂಡರ್ ಆಕಾರದ ಕಾಂತ ಇಲ್ಲಿದೆ. ಸಿಲಿಂಡರ್ ಶೇಪ್ ಅಂದರೆ ಆಯತಾಕಾರದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ನೀವು. ಅದೇ ರೀತಿ ಈ ವೃತ್ತಾಕಾರದ ಕಾಂತ ಮತ್ತು ಬಟನ್ ಅಂದರೆ ಗುಂಡಿ ಆಕಾರದ ಕಾಂತ, ಇಲ್ಲಿರ್ತಕ್ಕಂಥದ್ದು ಗುಂಡಿ ಆಕಾರದ ಕಾಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ಈ ವೃತ್ತಾಕಾರದ ಕಾಂತ ಸರ್ಕ್ಯುಲರ್ ಮ್ಯಾಗ್ನೆಟ್ ಅಂತ ಕರೆಯುತ್ತೇವೆ. ಇಲ್ಲಿರ್ತಕ್ಕಂಥದ್ದು ವೃತ್ತಾಕಾರದ ಕಾಂತ, ಇದನ್ನು ನಾವು ರಿಂಗ್ ಮ್ಯಾಗ್ನೆಟ್ ಅಂತ ಕರೆಯುತ್ತೇವೆ. ಅದೇ ರೀತಿ ಇರ್ತಕ್ಕಂಥ ನೀಡಲ್ ಮ್ಯಾಗ್ನೆಟ್ ಅಂದರೆ ಈ ಒಂದು ಇರ್ತಕ್ಕಂಥ ದಿಕ್ಸೂಚಿಯ ಒಳಗೆ ಇರ್ತಕ್ಕಂಥದ್ದನ್ನ ನಾವು ನೀಡಲ್ ಮ್ಯಾಗ್ನೆಟ್ ಅಂತ ಕರೆಯುತ್ತೇವೆ. ಅದೇ ರೀತಿ ಈ ದಿಕ್ಸೂಚಿಯು ನಮಗೆ ತುಂಬ ಉಪಯೋಗಕಾರಿ. ಸಮುದ್ರಯಾನ ಮಾಡುವವರಿಗೆ ದಿಕ್ಕು ತೋಚದೇ ಇದ್ದಾಗ ಈ ಒಂದು ದಿಕ್ಸೂಚಿಯು ನಾರ್ತ್ ಮತ್ತು ಸೌತ್ ಅಂದರೆ ಉತ್ತರ ಮತ್ತು ದಕ್ಷಿಣದ ಕಡೆಗೆ ಈ ನೀಡಲ್ ಮ್ಯಾಗ್ನೆಟು ಇರೋದ್ರಿಂದ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ನಾರ್ತ್ ಮತ್ತು ಸೌತ್ ಕಡೆಗೆ ಚಲಿಸಬೇಕು ಅಂತ. ಇದು ಸಮುದ್ರಯಾನ ಮಾಡೋರಿಗೆ ತುಂಬ ಉಪಯೋಗಕಾರಿಯಾಗುತ್ತೆ. ಈಗ ನಾವು ಯು ಶೇಪ್ಡ್ ಕಾಂತ ಮತ್ತು ಕುದುರೆ ಲಾಳಾಕಾರದ ಕಾಂತದ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಮಾಡೋದಾದರೆ ಯು ಶೇಪ್ಡ್ ಕಾಂತವು ಆಯತವನ್ನು ಅರ್ಧ ಭಾಗವಾಗಿ ಕಟ್ ಮಾಡಿದ ಥರ ಇರುತ್ತೆ. ಅದೇ ರೀತಿ ಈ ಕುದುರೆ ಲಾಳಾಕಾರದ ಕಾಂತ ಇಲ್ಲಿರ್ತಕ್ಕಂಥ ಈ ಭಾಗವು ಬಗ್ಗಿರುತ್ತೆ, ಅಂದರೆ ಬಗ್ಗಿದ ಬೆತ್ತದ ಥರ ಇರುತ್ತೆ. ಅದಕ್ಕೆ ನಾವು ಈ ಕುದುರೆ ಲಾಳದ ಥರ ಇರೋದ್ರಿಂದ ಇದನ್ನ ನಾವು ಕುದುರೆ ಲಾಳಾಕಾರದ ಕಾಂತ ಅಂತ ಕರೀತೇವೆ ಮತ್ತು ಅದನ್ನು ಯು ಶೇಪ್ಡ್ ಕಾಂತ ಅಂತ ಕರೀತೇವೆ. ಅದೇ ರೀತಿ ಇನ್ನು ಮುಂದಕ್ಕೆ ನೋಡೋದಾದರೆ ರಾಡ್ ಮ್ಯಾಗ್ನೆಟ್. ರಾಡ್ ಅಂದರೆ ಕೋಲಿನ ಥರ ಇರುತ್ತೆ. ಅದೇ ರೀತಿ ಅಂಡಾಕಾರದ ಕಾಂತ, ಇದನ್ನ ನಾವು ಓವರ್ ಶೇಪ್ ಅಂದರೆ ಅಂಡಾಕಾರದ ಕಾಂತ ಅಂತ ಕರೀತೇವೆ. ಇದು ಮೊಟ್ಟೆಗಿಂತ ಒಂದು ಸ್ವಲ್ಪ ಉದ್ದ ಇರುತ್ತೆ. ಅದೇ ರೀತಿ ಮುಂದೆ ನೋಡೋದಾದರೆ ಕಾಂತದ ವಿಧಗಳಾಯಿತು. ಈ ಕಾಂತವು ಒಂದು ವಸ್ತುವಿನ ಮೂಲಕ ತಮ್ಮ ಕಾಂತತ್ವವನ್ನು ಆಯ್ದು ಬಿಡುತ್ತವೆ. ಅಂದರೆ ಇಲ್ಲಿ ನಾನು ಕಬ್ಬಿಣದ ರಜಗಳನ್ನು ತೆಗೆದುಕೊಂಡಿದ್ದೇನೆ, ಅಂದರೆ ಐರನ್ ಪೌಡರ್. ಇಲ್ಲಿರ್ತಕ್ಕಂಥವು ಕಬ್ಬಿಣದ ರಜಗಳು. ಅದೇ ರೀತಿ ನಾನು ಇಲ್ಲಿ ಕೆಳಗೆ ಒಂದು ಆಯತಾಕಾರದ ಕಾಂತವನ್ನು ಇಟ್ಟು ಇದರ ಮೇಲೆ ಒಂದು ಪೇಪರನ್ನು ಇಟ್ಟು ಈ ಕಬ್ಬಿಣದ ರಜಗಳನ್ನು ಈ ಪೇಪರ್ ಮೇಲೆ ಹಾಕಿದಾಗ ಈ ಕಬ್ಬಿಣದ ರಜಗಳು ಈ ಕಾಣಿತು ಮತ್ತು ಅವು ಧ್ರುವದ ಕಡೆಗೆ ಜಾಸ್ತಿ ಕಾಂತಗಳು ಇರುತ್ತೆ. ಈಗ ನಾವು ಕಾಂತೀಯ ವಿಧಗಳನ್ನ ನೋಡಿದ್ವಿ. ಅದೇ ರೀತಿ ಈ ಕಾಂತೀಯ ರೇಖೆಗಳನ್ನ ನೋಡೋದಾದರೆ ಈ ಕಾಂತೀಯ ರೇಖೆಗಳು ಧ್ರುವದ ಕಡೆಗೆ ತುಂಬ ಹೆಚ್ಚಾಗಿರುತ್ತವೆ. ಇವನ್ನ ನಾವು ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕರೀತೇವೆ. ಈ ಧ್ರುವದ ಕಡೆಗೆ ಕಾಂತೀಯ ರೇಖೆಗಳು ಹೆಚ್ಚಾಗಿರುವ ಕಾರಣ ಈ ಮ್ಯಾಗ್ನೆಟ್ ಕಾಂತವು ಕಬ್ಬಿಣದ ರಜಗಳನ್ನು ತುಂಬ ಜಾಸ್ತಿ ಧ್ರುವದ ಕಡೆಗೆ ಆಕರ್ಷಣೆ ಮಾಡುತ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಧ್ರುವದ ಕಡೆಗೆ ಕಬ್ಬಿಣದ ರಜಗಳು ತುಂಬ ಹೆಚ್ಚಾಗಿವೆ. ಈ ರೀತಿ ನಾವು ಕಬ್ಬಿಣದ ಧ್ರುವದಲ್ಲಿ ಕಾಂತೀಯ ರೇಖೆಗಳು ತುಂಬ ಹೆಚ್ಚಿವೆ ಅಂತ ತಿಳಿಯಬಹುದು. ಇಲ್ಲಿರ್ತಕ್ಕಂಥ ಈ ಕಾಂತೀಯ ರೇಖೆಗಳು ಧ್ರುವದಿಂದ ಸೌತ್ ಅಂದರೆ ನಾರ್ತಿಂದ ಸೌತಿಗೆ ಚಲಿಸ್ತಾ ಇರ್ತವೆ. ಅಂದರೆ ಈ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಬಾಗಿದ ಬೆಟ್ಟದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವು ನಾರ್ತಿಂದ ಸೌತಿಗೆ ಚಲಿಸ್ತಾ ಇರ್ತವೆ. ಇವು ಓವರ್ಲ್ಯಾಪ್ ಆಗಲ್ಲ, ಅಂದರೆ ದೂರನೇ ಇರ್ತವೆ. ಮತ್ತು ಇವು ಧ್ರುವದ ಎರಡು ವಿಧಗಳಿವೆ. ಅವು ಯಾವ್ಯಾವೆಂದರೆ ನೈಸರ್ಗಿಕ ಕಾಂತ ಮತ್ತು ಕೃತಕ ಕಾಂತ. ನೈಸರ್ಗಿಕ ಕಾಂತವೆಂದರೆ ಪ್ರಕೃತಿಯಿಂದ ಬಂದಿರತಕ್ಕಂಥ ಕಾಂತಗಳಿಗೆ ನಾವು ನೈಸರ್ಗಿಕ ಕಾಂತ ಎಂದು ಕರೆಯುತ್ತೇವೆ. ಅದೇ ರೀತಿ ಕೃತಕ ಕಾಂತಗಳು ಎಂದರೆ ಮಾನವ ನಿರ್ಮಿತ ಕಾಂತಗಳನ್ನ ನಾವು ಕೃತಕ ಕಾಂತಗಳು ಅಂತ ಕರೆಯುತ್ತೇವೆ. ಈ ಕೃತಕ ಕಾಂತಗಳು ತುಂಬ ಬಲಶಾಲಿ ಇರುತ್ತವೆ, ಅಂದರೆ ಇವು ಬಹಳ ದಿನಗಳ ಮಟ್ಟಿಗೆ ತಮ್ಮ ಕಾಂತತ್ವವನ್ನು ಹಿಡಿದಿರುತ್ತವೆ. ಮಾನವ ನಿರ್ಮಿತ ಕಾಂತವೆಂದರೆ ಕೋಬಾಲ್ಟ್, ನಿಕಲ್ ಮತ್ತು ಐರನ್, ಇವು ಮೂರು ಮಿಶ್ರಿತವಾದ ಕಾಂತವನ್ನು ಕೃತಕ ಕಾಂತ ಅಂದರೆ ಮಾನವ ನಿರ್ಮಿತ ಕಾಂತ ಈ ರೀತಿ ತಯಾರಾಗುತ್ತದೆ, ಇವು ಮೂರು ಮಿಶ್ರಿತದಿಂದ. ಈಗ ಕಾಂತಗಳು ತಮ್ಮ ಶಕ್ತಿಯನ್ನು ಹೇಗೆ ಕಳೆದುಕೊಳ್ಳುತ್ತವೆ? ಅವು ಹೇಗೆ ಕಳೆದುಕೊಳ್ಳುತ್ತವೆ ಅಂದರೆ ಈ ಒಂದು ಕಾಂತವು ತುಂಬ ಬಿಸಿಯಾದ ವಾತಾವರಣದಲ್ಲಿ ಇದ್ದಾಗ ಅದು ತಮ್ಮ ಕಾಂತದ ಬಲವನ್ನು ಕಳೆದುಕೊಳ್ಳುತ್ತದೆ. ಮತ್ತು ಇದನ್ನು ಮೇಲಿಂದ ಹಿಂಗೆ ಬೆಳೆಸಿದ್ದಾಗ ಈ ಕಾಂತವು ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ. ಮತ್ತು ಇದನ್ನು ಜೋರಾಗಿ ಸುತ್ತಿಗೆಯಿಂದ ಅಥವಾ ಇನ್ಯಾವುದೋ ವಸ್ತುಗಳಿಂದ ಹೊಡೆದಾಗ ಅದು ತನ್ನ ಕಾಂತದ ಬಲವನ್ನು ಕಳೆದುಕೊಳ್ಳುತ್ತದೆ. ಕಾಂತವು ತಮ್ಮ ಬಲಗಳನ್ನು
ಕಳೆದುಕೊಳ್ಳುತ್ತದೆ. ಕಾಂತಗಳನ್ನ ಒಂದು ಹತ್ತಿರ ಇಡಬೇಕಾದ್ರೆ ಅವುಗಳಿಗೆ ನಾವು ಕಾಂತರಕ್ಷಕಗಳನ್ನ ಉಪಯೋಗಿಸ್ತೀವಿ. ಅಂದರೆ ಇವು ಒಂದಕ್ಕೊಂದು ಕಾಂತಗಳು ವರ್ತಿಸುವಂತೆ ಬೇರ್ಪಡಿಸುವುದನ್ನು ನಾವು ಕಾಂತರಕ್ಷಕ ಅಂತ ಕರೆಯುತ್ತೇವೆ. ಅದನ್ನು ನಾವು ಕಟ್ಟಿಗೆಯಾಗಿ ಕೂಡ ಇಡಬಹುದು, ಅದನ್ನು ಕೂಡ ನಾವು ಕಾಂತರಕ್ಷಕ ಅಂತ ಕರೆಯುತ್ತೇವೆ. ಈಗ ನಾವು ಕಾಂತೀಯ ಮತ್ತು ಅಕಾಂತೀಯವಾಗಿ ವರ್ಗೀಕರಣ ಮಾಡೋದನ್ನ ನೋಡೋಣ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಕಬ್ಬಿಣದ ಪಿನ್. ಈ ಪಿನ್ನನ್ನು ನಾವು ಈ ಕಾಂತದ ಮೂಲಕ ಇಟ್ಟಾಗ ಇವು ಈ ಕಾಂತಕ್ಕೆ ಅಂಟಿಕೊಳ್ಳುತ್ತವೆ. ಅಂದರೆ ಇದು ಕಾಂತೀಯ ವಸ್ತು. ಮತ್ತು ಈ ಒಂದು ಚಾಕ್ ಪೀಸ್ನ ನೋಡೋದಾದರೆ ಇದು ಈ ಕಾಂತಕ್ಕೆ ಆಕರ್ಷಣೆ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ನಾವು ಅಕಾಂತೀಯ ವಸ್ತುಗಳು ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಕಾಂತವು ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ವಸ್ತುಗಳನ್ನ ನಾವು ಕಾಂತೀಯ ವಸ್ತುಗಳು ಮತ್ತು ಅದಕ್ಕೆ ಅಂಟಿಕೊಳ್ಳದೇ ಇರ್ತಕ್ಕಂಥ ವಸ್ತುಗಳನ್ನ ನಾವು ಅಕಾಂತೀಯ ವಸ್ತುಗಳೆಂದು ಕರೆಯುತ್ತೇವೆ. ಈ ಮರದ ಹಲಿಗೆಯನ್ನು ಕೂಡ ನೋಡ್ಬೋದು, ಇದು ಈ ಕಾಂತೀಯ ವಸ್ತು ಈ ಕಾಂತಕ್ಕೆ ಅಂಟಿಕೊಳ್ಳುತ್ತಿಲ್ಲ, ಅಂದರೆ ಇದು ಅಕಾಂತೀಯ ವಸ್ತು ಎಂದು ನಮಗೆ ಈಸಿಯಾಗಿ ತಿಳಿಯುತ್ತದೆ. ಮತ್ತು ಈ ಪ್ಲಾಸ್ಟಿಕ್ನ ನೋಡ್ಬೋದು, ಈ ಪ್ಲಾಸ್ಟಿಕ್ ಕೂಡ ಈ ಕಾಂತಕ್ಕೆ ಆಕರ್ಷಣೆ ಆಗ್ತಾ ಇಲ್ಲ. ಈ ಪೇಪರ್ ನೋಡ್ಬೋದು. ಅದೇ ರೀತಿ ಈ ಪಿನ್ನನ್ನು ನೋಡೋದಾದರೆ ಇವು ತುಂಬ ಬೇಗನೆ ಈ ಕಾಂತಕ್ಕೆ ಆಕರ್ಷಣೆ ಆಗುತ್ತವೆ. ಇದು ನಮಗೆ ಕಾಂತೀಯ ವಸ್ತು ಮತ್ತು ಅಕಾಂತೀಯ ವಸ್ತುಗಳಾಗಿ ಹೇಗೆ ವರ್ಗೀಕರಣ ಮಾಡೋದು ಎಂದು ತಿಳಿಯುತ್ತೇವೆ. ಮತ್ತು ಚಟುವಟಿಕೆಯು ಈ ಪುಸ್ತಕದಲ್ಲಿದೆ. ಈ ಪುಸ್ತಕವು ನಮಗೆ ಇನ್ನೂ ಕಾಂತದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸುತ್ತದೆ. ಆ ಪುಸ್ತಕವು ಮೂಲ ವಿಜ್ಞಾನ ಪಾಠಮಾಲೆ, ಕಾಂತತ್ವ ಮತ್ತು ನಾನು ಆಗಲೇ ಹೇಳಿದ ಥರ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಕಡೆಗೆ ಕಾಂತಗಳು ಆಕರ್ಷಣೆ ಆಗುತ್ತವೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ನೀವು ನೋಡ್ಬೋದು. ಕಬ್ಬಿಣದ ರಜಗಳು ಆಕರ್ಷಣೆ ಆಗ್ತಾ ಇರತಕ್ಕಂಥದ್ದನ್ನ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಧನ್ಯವಾದಗಳು.